ಇಲ್ಲ ರೀ, ಭಾಗ್ಯ ಒಪ್ಪಲ್ಲ. ಅವಳು ಬೇಡ ಅಂತಾನೆ ಹೇಳ್ತಾಳೆ. ಆದ್ರೆ ನಾವು ಅವಳನ್ನ ಒಪ್ಪಿಸ್ಬೇಕು. ಅವಳು ಬೇಡ ಅಂತಾಳೆ ಅಂತ ನಾವು ಕೈ ಕಟ್ಕೊಂಡು ಸುಮ್ಮನಾಗ್ಬಿಟ್ರೆ ಅವಳು ಏನಿಲ್ಲ, ಇಡೀ ಜೀವನ ಅತ್ತೆ ಮಾವ ಮಕ್ಕಳು ಮನೆ ಮಠ ಅಂತ ದುಡ್ದು ದುಡ್ದು ಕಳೆದು ಬಿಡ್ತಾಳೆ. ಅದು ನನಗಿಷ್ಟ ಇಲ್ಲ. ಅವಳ ಜೀವನದಲ್ಲಿ ಅವಳು ಸುಖ ಸಂತೋಷ ನೆಮ್ಮದಿ ಎಲ್ಲ ಕಾಣ್ಬೇಕು. ಅವಳ ಜೀವನನ ಅವಳು ಕಟ್ಕೋಬೇಕು. ಅದಕ್ಕೆ ನಾನು ಈ ನಿರ್ಧಾರ ತಗೋತಾ ಇರೋದು. ಏನೋ ಕುಸುಮ, ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕ್ರಿ ನೀವ್ ಈ ತರ ಮಾತಾಡ್ತೀರಾ? ಏಕೆ ನಾ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದ್ಯಾ ನಿಮ್ಗೆ? ಹಾಗೇನು ಇಲ್ಲ ಕುಸುಮ, ಆದ್ರೆ ನಮ್ ಭಾಗ್ಯ ಇದಕ್ಕೆ ಒಪ್ತಾಳ? ಖಂಡಿತ ಒಪ್ತಾಳೆ, ಆದ್ರೆ ಸ್ವಲ್ಪ ಸಮಯ ತಗೋತಾಳೆ ಅಷ್ಟೆ. ಅದಕ್ಕೆ ಆದಿ ಕಾಯ್ತಾನೆ. ಏನೋ ಕುಸುಮ, ನನ್ಗೆ ಯಾಕೋ ಇದು ಸಾಧ್ಯನ ಅನಿಸ್ತಾ ಇದೆ. ರೀ, ಯಾಕ್ರಿ ಈ ತರ ಮೂಗ್ ಮುರಿತಿದ್ದೀರಾ? ಯಾಕೆ ನೀವ್ ಆ ತಾಂಡವ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅವನೊಬ್ಬ ನೆಟ್ಟಿಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವನ್ ಸರಿಗಿಲ್ಲ ನೋಡಿ, ಅದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಆಯ್ತು, ನಿಮಗ್ ಅನ್ಸತ್ತ ಆ ನಿಮ್ಮ ಮಗ ಆ ಶ್ರೇಷ್ಠನ ಬಿಟ್ಟು ವಾಪಸ್ಸು ಭಾಗ್ಯನ ಹತ್ರ ಬರ್ತಾನೆ ಅಂತ, ಅವಳ ಜೊತೆ ಸುಖವಾಗಿ ಸಂಸಾರ ಮಾಡ್ತಾನೆ ಅಂತ? ಬರೋದಿಲ್ಲ ರೀ, ಬರೋದಿಲ್ಲ. ಅವನು ಆ ಮನೆ ಹಾಳಿ ಸಾಹಸ ಮಾಡಿ ಹಾಳಾಗೋಗಿದ್ದಾನೆ. ಅವನಿನ್ನು ಬಂದು ನನ್ ಸೊಸೆನ ಉದ್ಧಾರ ಮಾಡ್ತಾನ ಹೇಳಿ? ಅವನೇನಾರು ಒಳ್ಳೆಯವನಾಗಿದ್ದಿದ್ರೆ ನಾನೇ ಭಾಗ್ಯನ ಒಪ್ಪಿಸ್ತಿದ್ದೆ. ಅವನ್ ಮಾಡಿರೋ ಕೆಲ್ಸಕ್ಕೆ ಸರಿಯಾದ ಜಾಗ ಸೇರಿದಾನೆ. ನಮ್ ಸೊಸೆಗೆ ಅಂತ ಅವನ್ ಬೇಡ ರೀ. ಅಲ್ಲ ರೀ, ಮುದ್ದಾಗಿರೋ ಇಬ್ರು ಮಕ್ಕಳ ಮುಖನೂ ನೋಡ್ಲಿಲ್ಲ ಅವನು. ಮನೆಯಿಂದ ಆಚೆ ಬರೋ ಹಾಗೆ ಮಾಡ್ದ. ಅಂತ ಅಪ್ಪ ನನ್ ಮೊಮ್ಮಕ್ಕಳಿಗೆ ಖಂಡಿತ ಬೇಡ. ಇನ್ ಅವನಪ್ಪ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಬಂದ, ಅವನು ಆಸ್ಪತ್ರೆಗೆ ಬಂದ, ಕೇರ್ ಮಾಡಿದ್ನ? ಬೇಡ. ಅಂತ ಮಗ ನಮಗೂ ಬೇಡ. ನಾಲಾಯಕ. ಯಾಕ್ರಿ ಇನ್ನೂ ನಿಮ್ ಮನಸ್ಸು ಒಪ್ತಾ ಇಲ್ವಾ? ಅಲ್ಲ ರೀ, ಮಗನ್ ಮೇಲಿನ ವ್ಯಾಮೋಹಕ್ಕೋಸ್ಕರ ಮಗಳ ತರ ನೋಡ್ಕೋತಿರೋ ನಮ್ ಸೊಸೆ ಜೀವನಾನ ನೀವೇ ಹಾಳು ಮಾಡ್ತೀರಾ? ಕುಸುಮ, ಏನು ಅಂತ ಮಾತಾಡ್ತಾ ಇದ್ದೀಯ ನೀನು? ಆತರ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಭಾಗ್ಯ ಮನಪೂರ್ವಕವಾಗಿ ಆದಿನ ಒಪ್ತಾಳೆ ಅಂದ್ರೆ ಮದುವೆ ಆಗ್ಲಿ. ರೀ, ನೀವ್ ಯಾಕೆ ಒಂದ್ಸಲ ಆದಿ ಹತ್ರ ಮಾತಾಡ್ಬಾರ್ದು? ಏನಂತ? ನೀ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ. ನಾನ? ಹೌದು, ನೀವೇ. ನಾನು ಭಾಗ್ಯನ ಹತ್ರ ನನ್ ಪ್ರೀತಿನ ಹೇಳ್ಕೋಬಾರ್ದಿತ್ತು ಅಂತ ಒದ್ದಾಡ್ತಿದ್ದಾನೆ ಪಾಪ. ನೀವೊಂದ್ಸಲ ಅವನ ಜೊತೆ ಮಾತಾಡಿ, ಇಲ್ಲಪ್ಪ ನೀ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ. ಅವಾಗ ಅವನಿಗೆ ಓ ಸರಿ ಅನ್ಸತ್ತೆ. ಕುಸುಮ, ಆದಿ ನನಗಿಂತ ನಿನಗೆ ಹತ್ರ ಅಲ್ವಾ? ನೀನೇ ಮಾತಾಡ್ಬೋದಲ್ಲ? ನಿಜ, ಆದ್ರೆ ನಾ ಮಾತಾಡಿದ್ರೆ ಏನಾಗತ್ತೆ ಗೊತ್ತಾ? ಅಯ್ಯೋ ಗೆಳತಿ ನನ್ ಸಮಾಧಾನಕ್ಕೆ ಹೇಳ್ತಿದ್ದಾಳೆ ಅಂತ ಅನ್ಸತ್ತೆ. ಅದೇ ನೀವು ಮಾತಾಡಿದ್ರೆ ಓಹೋ ನಾ ಮಾಡ್ತಿರೋದು ಸರಿ ಅಂತ ಅನ್ಸತ್ತೆ ಅವನಿಗೆ. ಹೇಳ್ರಿ, ಮಾತಾಡ್ತಿರೋ ಇಲ್ವೋ? ಅದು ಕುಸುಮ, ಏನ್ ಅದು ಇದು? ಓ, ಸೊಸೆಗೆ ಎರಡನೇ ಮದ್ವೆ ಮಾಡಿದ್ರೆ ಈ ಸಮಾಜ ಏನ್ ಅನ್ಕೊಂಡ್ಬಿಡತ್ತೋ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನು ಇಲ್ಲ ಕುಸುಮ. ಸರಿ, ಹಾಗಾದ್ರೆ ಆದಷ್ಟು ಬೇಗ ನೀವು ಆದಿ ಹತ್ರ ಮಾತಾಡಿ. ಸರ್, ನಮ್ಮ ಯಜಮಾನ್ರಿಗೆ ಊಟ ಕೊಡ್ಬೇಕಿತ್ತು ಸರ್.
ಹೋಗಿ ಕೊಡಿ. ರೀ ಬಂದೇನೆ ಬಾ. ಏನಾಯ್ತು ಬೇಲ್ದು? ಎಲ್ಲ ಮಾತುಕತೆ ಆಗಿದೆ, ನಾಳೆ ನಾಡಿ ಸರಿ ಹೋಗುತ್ತೆ. ನಿಮಗಿಷ್ಟ ಅಂತ ಅವರೆಕಾಳು ಸಾಂಬಾರು ಅನ್ನ ತಗೊಬಂದಿದ್ದೀನಿ, ತಗೊಳ್ಳಿ. ಸರಿ ಕಣ, ಹುಷಾರು. ಇಲ್ಲಿ ಕೂಡ ಊಟ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ನನ್ನ ಹೆಂಡತಿ ಒಳ್ಳೆ ಊಟ ತಂದು ಕೊಟ್ಲು ಕರೆಕ್ಟ್ ಟೈಮ್ಗೆ. ಎಂತ ಊಟ! ಅವರೆಕಾಳು ಸಾಂಬಾರು, ಅಬ್ಬಾ ಸ್ವರ್ಗದ ಊಟ. ಶ್ರೇಷ್ಠ ಅಟ್ಲೀಸ್ಟ್ ಬಂದು ಪ್ರೀತಿ ಕಾಳಜಿ ತೋರಿಸ್ತಾಳೆ ಅನ್ಕೊಂಡಿದ್ದೆ, ಬಟ್ ಅವಳು ಹಾಗೆ ಮಾಡ್ಲಿಲ್ಲ. ಇಲ್ಲೇ ಇರೋ, ಇಲ್ಲಿದ್ದೇನೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೋಗೇ ಬಿಟ್ಲು. ಬಾರ್ದಿಯವರ ಒಳ್ಳೆ ನಿದ್ದೆ ಇವಾಗ. ಸ್ವಲ್ಪ ಬಿಡ್ತೀನಿ ಹಂಗೆ. ಸರ್, ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ಇದ್ರಲ್ಲಿ ನೀರ್ ಖಾಲಿ ಆಗಿದೆ. ಮನೇಲಿ ಒಳ್ಳೆ ರಾಜನ್ ತರ ಐತೆ, ಇಲ್ಲಿ ಗಲೀಜ್ ಲೋಟದಿಂದ ನೀರ್ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಏನ್ ಕರ್ಮನೋ ಏನೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ದೇವ್ರೇ, ಎಂತ ಪರಿಸ್ಥಿತಿಲಿ ಬಂದ್ ಸಿಕ್ಕಾಕೊಂಡಿದೀನಿ. ದೇವ್ರೇ, ಬೇಗ ನನಗಿಂದ ಹೊರಗಡೆ ಕರ್ಕೊಂಡು ಹೋಗು ಪ್ಲೀಸ್. ಏನು ದೇವ್ರ ಹತ್ರ ಬೇಡ್ಕೊಂತಿದ್ಯಾ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ? ಇದೆಲ್ಲ ತಪ್ಪು ಮಾಡೋಕ್ಕಿಂತ ಮುಂಚೆ ಗೊತ್ತಾಗಿದ್ರೆ ಚೆನ್ನಾಗಿರೋದು ಅಲ್ವಾ? ಈಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅನ್ಭವಿಸು ಅನ್ಭವಿಸು. ಕುಸುಮ, ಕಟ್ರ ತಗೊಂಬ. ಹುಷಾರು ಮಾವ. ಏನ್ ಕಥೆನೋ ಏನೋ, ಹೊರಗಡೆ ಎಲ್ಲ ಕರೆಂಟ್ ಇದೆ, ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಮಕ್ಳಿಗ್ ಬೇರೆ ತಡ ಆಗ್ತಿದೆ, ಚಟ್ನಿಗ್ ಬೇರೆ ರುಬ್ಬಿಲ್ಲ ನಾನು. ನಿಮ್ದೇನ್ರಿ ಇಲ್ಲೇ ದುಸಂಬರಿ? ತಗೊಳ್ಳಿ,
ಸುಮ್ನೆ ಶಾಕಡ್ ಹೊಡೆದು ಬಿದ್ದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋಣ? ಆ ಕರೆಂಟ್ ಬಾಯ್ನ ಕರೆಸಿ ರಿಪೇರಿ ಮಾಡಿ ಹೋಗ್ತಾನೆ. ಪರವಾಗಿಲ್ಲ ಕುಸುಮ, ನಾನೇನ್ ಮಾಡ್ದಿರೋ ಕೆಲ್ಸನ ಇದು, ನನಗೆಲ್ಲ ಗೊತ್ತು. ಓ ಹೌದಾ? ಓಹೋ, ನಿಮಗ್ ಬಾರಿ ಗೊತ್ತು ನೋಡಿ. ಅಲ್ಲ, ಇವ್ರು ಬಂದ್ ಮಾಡ್ತಿದ್ರಲ್ವಾ, ನಿಮ್ಗ್ಯಾಕ್ ತೊಂದ್ರೆ ಅಂತ. ಸುನಂದ್ ಅವ್ರೆ, ಬೀಗರು ಪಾಪ ಹೊರಗಡೆ ಹೋಗಿದಾರಲ್ಲ, ಅವ್ರು ಬರೋಲ್ಲ ಲೇಟ್ ಆಗ್ಬೋದು. ಪಾಪ ಭಾಗ್ಯಂಗೆ ಚಟ್ನಿ ಮಾಡೋದಕ್ಕೆ ಲೇಟ್ ಆಗ್ಬೋದಲ್ವಾ? ಎರಡು ವಾರಗಳಲ್ಲಿ ಪವರ್ ಸಪ್ಲೈ ಆಗ್ತಾ ಇಲ್ಲ, ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು. ಮಾವ ಹಾಗಾದ್ರೆ ಎಲೆಕ್ಟ್ರಿಷಿಯನ್ ಅಲ್ಲ, ಮನೇಲಿ ಕರೆಂಟ್ ಇಲ್ವಾ ಅಂತ. ಅಯ್ಯೋ ಇದೆ ಕಣೆ, ಆದ್ರೆ ನಮ್ ಮನೇಲಿ ಇಲ್ಲ ಅಷ್ಟೇ. ಏನೋ ವಯರ್ ಇದಾಗಿರ್ಬೇಕು, ಅದಕ್ಕೆ ತಾತ ನೋಡ್ತಿದ್ದಾರೆ. ತಾತ ಪ್ಲೀಸ್ ಬೇಗ ರೆಡಿ ಮಾಡಿ, ನನ್ ಫೋನ್ ಬರೀ 1% ಚಾರ್ಜ್ ಇದೆ, ನನ್ಗೆ ಆನ್ಲೈನ್ ಕ್ಲಾಸ್ ಬೇರೆ ಇದೆ. ಮಾವ ಒಂಚೂರು ಬೇಗ. ಇರು ಮಗ್ಲೇ, ಸ್ವಲ್ಪ ನೋಡ್ತೀನಿ, ಟೈಮ್ ಕೊಡು. ಅಲ್ಲ, ಮಕ್ಳಿಗೆ ಶಾಲೆಗೆ ತಡ ಆಗುತ್ತೆ, ಚಟ್ನಿ ಬೇರೆ ಮಾಡ್ಬೇಕು, ಹೇಗ್ ರುಬ್ಬೋದು ಅಂತ. ಭಾಗ್ಯ, ಒಂದ್ ಕೆಲ್ಸ ಮಾಡು, ಪಕ್ಕದ ಮನೆಯವ್ರ ಹತ್ರ ಹೋಗಿ ಚಟ್ನಿ ರುಬ್ಬಿಸ್ಕೊಂಡ್ ಬಾ. ಪಾಪ ಅವ್ರೇನ್ ಇಲ್ಲ ಅನ್ನಲ್ಲ. ಇಲ್ಲ ಬೇಡ, ಇರು ಸುನಂದ, ನೀವ್ ಹೋಗ್ರಿ. ನಾನಾ ಪಕ್ಕದ ಮನೆಗ? ಇಲ್ಲಪ್ಪ, ನಾನು ಹೋಗಲ್ಲ. ಏಕೆ? ಅಯ್ಯೋ ದೀಪ್ತಿಯಮ್ಮ, ಹೆಂಗಸರು ಸರಿ ಇಲ್ಲ. ಸುಮ್ನೆ ಏನ್ ನಿಮ್ ಮಗಳು ಮನೆಗ್ ಬಂದು ಕೂತಿದ್ದಾಳೆ ಹಾಗೆ ಹೀಗೆ ಅಂತ 100 ಪ್ರಶ್ನೆ ಕೇಳ್ತಾರೆ. ಕೇಳೋ ಒಂದೊಂದ್ ಪ್ರಶ್ನೆಗೂ ತೆಗೆದು ಕಪಾಳಕ್ಕೆ ಬಾರ್ಸೋಣ ಅನ್ಸುತ್ತೆ ನಂಗೆ. ಅಯ್ಯ ಸುನಂದ, ಈ ಜನಗಳದು ಇದ್ದಿದ್ದೇ ಹಣೆ ಬರ, ಏನಾದ್ರೂ ಆಡ್ಕೊಂಡೇ ಆಡ್ಕೋತಾರೆ. ಯಾಕೆ ಹೇಳಿ? ಮನೇಲಿ ಏನಿದೆ ಕೆಲ್ಸ? ಮನೇಲಿ ಮಾಡಕ್ ಯಾವ ಕೆಲ್ಸಾನು ಇಲ್ಲಲ್ಲ, ಇದೇ ಕೆಲ್ಸ ಅವ್ರಿಗೆ. ಸರಿ ಹೋಗ್ಲಿ ಬಿಡಿ. ರಿಪೇರಿ ಮಾಡೋನ್ ಯಾರನ್ನಾರು ಕರೆಸ್ರಿ. ಹಾ ಮಾವ, ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ. ಎಲೆಕ್ಟ್ರಿಷಿಯನ್ ನಂಬರ್ ತಗೊಳ್ತೀನಿ, ಅವ್ರಿಗೆ ಫೋನ್ ಮಾಡಿ ಕರ್ಸೋಣ ಬಿಡಿ. ಇಲ್ಲ ಮಗಳೇ, ನಾನೇ ನೋಡ್ತೀನಿ. ಅಯ್ಯ, ನೀವು ಮಾಡೋ ಅಷ್ಟರಲ್ಲಿ ನಮ್ ತಾತ ಎದ್ದು ಬರ್ತಾನೆ. ಹಲೋ, ಏನ್ ಮಾಡ್ತಾ ಇದ್ದೀರಾ ಅಂಕಲ್? ಏನ್ ಮಾಡ್ತಾ ಇದ್ದೀರಾ? ಅದೆಲ್ಲ ಹೊರಗಡೆ ಎಲ್ಲ ಕರೆಂಟ್ ಇದೆ, ನಮ್ಮ ಮನೇಲಿ ಇಲ್ಲ, ಅದು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲ, ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಬೇಕು, ಮಾಡಿದ್ರಾ? ಅಲ್ಲ, ಶಾಕ್ ಹೊಡೆದ್ರೆ ಏನ್ ಮಾಡ್ತೀರಾ? ಮರ್ತು ಬಿಟ್ಟೆ. ನೀ ಹೇಳಿದ ಕರೆಕ್ಟ್ ಅದೇ, ಬೇಸಿಕ್ ವಿಷಯ ಅದು, ಮರ್ತೇ ಬಿಟ್ಟಿದ್ದೆ ನೋಡು. ಓಹೋ, ಮತ್ತೆ ಆಗ್ಲೇ ಹೇಳ್ಬಿಟ್ರಿ ಕುಸುಮಾ, ನನಗೆಲ್ಲ ಬರುತ್ತೆ, ನಾನೇ ಎಲ್ಲ ಮಾಡ್ತೀನಿ ಅಂತ. ಈಗ ಏನಾಯ್ತು? ನನ್ ಫ್ರೆಂಡ್ ಬಂದ್ ಹೇಳಿದ್ದಕ್ಕಾಯ್ತು, ಇಲ್ಲ ಅಂದ್ರೆ ಅಷ್ಟೇ. ಅಂಕಲ್, ನಾನ್ ರೆಡಿ ಮಾಡ್ತೀನಿ, ಬನ್ನಿ. ಹೌದಾ ಫ್ರೆಂಡ್, ನೀನೇ ಮಾಡ್ತೀಯಾ? ನಿಂಗೆ ಇದು ಬರುತ್ತಾ? ಓಹೋ, ನೋಡ್ದ್ಯಾ ಭಾಗ್ಯ, ಇಂಥ ಹುಡುಗನ್ನ ಮದುವೆ ಆಗ್ಬೇಕಾದ್ರೆ ಆ ಹುಡುಗಿ ಪುಣ್ಯ ಮಾಡಿರ್ಬೇಕು. ನೋಡು, ಪ್ರತಿ ಒಂದು ಕೆಲಸ ಬರುತ್ತೆ ನನ್ನ ಫ್ರೆಂಡ್ಗೆ. ಅಲ್ಲ, ಈ ಬೀತಿ ಅಮ್ಮ ಯಾಕೆ ನಮ್ ಭಾಗ್ಯನ್ ಮುಂದೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ? ಆಯ್ತು, ನನ್ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಇವತ್ತು ಆನ್ಲೈನ್ ಕ್ಲಾಸ್ ಡಮರ್. ತನ್ವಿ, ಒಂದ್ 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ವಾವ್ ಅಂಕಲ್, ನೀವು ಎಲೆಕ್ಟ್ರಿಷಿಯನ್ ಕೆಲಸನೂ ಬರುತ್ತಾ? ಮತ್ತೆ ನನ್ ಫ್ರೆಂಡ್ ಬರ್ದೇ ಇರೋದು ಯಾವ್ದೂ ಇಲ್ಲ, ಪ್ರತಿ ಒಂದು ಬರುತ್ತೆ ನನ್ ಫ್ರೆಂಡ್ಗೆ, ಅಲ್ವಾ ಭಾಗ್ಯ? ಫ್ರೆಂಡ್, ನೀ ರೆಡಿ ಮಾಡಿ. ಅದೆಲ್ಲ ಏನು ಬೇಡ, ನಾನು ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಭಾಗ್ಯ, ಪಾಪ ನನ್ ಫ್ರೆಂಡ್ ಅವ್ನ್ ಪ್ರತಿಭೆನ ಆಚೆ ಹಾಕಕ್ ನೋಡ್ತಿದ್ದಾನೆ, ನೀ ನೋಡಿದ್ರೆ ಹಾಕೊಂಡ್ ಕುಳಿತಿದ್ಯಲ್ಲ. ತಪ್ಪು ನೀ ಮಾಡ್ತಾ ಇರೋದು. ಫ್ರೆಂಡ್, ನೀ ಮಾಡಿ ಹೇಳ್ತೀನಿ. ಈಗ ಯಾರಾದ್ರೂ ಹೋಗಿ ಮೇನ್ ಸ್ವಿಚ್ ಹತ್ರ ನಿಂತ್ಕೊಳ್ಳಿ, ನಾನು ಆನ್ ಮಾಡಿ ಅಂದಾಗ ಆನ್ ಮಾಡಿ, ಆಫ್ ಮಾಡಿ ಅಂದಾಗ ಆಫ್ ಮಾಡಿ. ಜಾಣ ಫ್ರೆಂಡ್, ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಹೆಲ್ಪ್ಸ್ ಮಾಡ್ತೀನಿ. ಹಾ ಸರಿ ಅಂಕಲ್, ನೀವು ಸ್ವಲ್ಪ ಈ ಕಡೆ ಬನ್ನಿ. ಸರಿಯಪ್ಪ. ತನ್ಮಯ್, ಅಜ್ಜಿ ರೆಡಿ. ಫ್ರೆಂಡ್ ಆಫ್ ಮಾಡಿ ಸ್ವಿಚ್ ನ. ಆಫ್. ಬರ್ತಾ ಇಲ್ಲ. ಆನ್ ಮಾಡಿ. ಹಾಕು. ಆನ್. ಬರ್ತಾ ಇದೆ. ಆಫ್ ಮಾಡಿ. ಬರ್ತಾ ಇಲ್ಲ. ಹಾ, ಎರಡರಲ್ಲೂ ಕರೆಂಟ್ ಪಾಸ್ ಆಗ್ತಾ ಇದೆ.
ಎರಡನ್ನೂ ಜಾಯಿನ್ ಮಾಡಿ ಟೇಪ್ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏ ಅಲ್ಲೇ ಹಾಕ್ರೋ ಅದನ್ನ. ಏನಾಯ್ತು? ನಿನ್ ಕಂಪನಿಗೋಸ್ಕರ ಮಾಡಿರೋ ಮೋಸನೆಲ್ಲ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನೀನ್ ಬಂಡವಾಳನೆಲ್ಲ ನಿಮ್ ಮನೆಯವ್ರ ಮುಂದೆ ಬಯಲ್ ಮಾಡ್ತೀನಿ. ಪೂಜಾ ಒಬ್ಳೇ ಇದ್ದಾಳೆ, ಹೇಗಾದ್ರೂ ನೋಡಿ ಇವಳನ್ನ ಹೆದರ್ಸ್ಬೇಕು. ನಾನೇ ಕಣೆ ನಾನೇ. ಪೂಜಾ ಏನಿವತ್ತು ನಾನ್ ಜಿಮ್ಮಿಂದ ಬಂದ ತಕ್ಷಣ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬ ದೇವ್ರಿರ್ತಿ ಅಂತೆಲ್ಲ ಹೇಳ್ತಿದ್ದೆ. ಇವತ್ತು ನೋಡಿದ್ರೆ ಏನು ರೆಸ್ಪಾನ್ಸ್ ಇಲ್ಲ. ಆರ್ ಯು ಓಕೆ? ಕಿಶನ್, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಕಣೋ, ತುಂಬಾ ಇಂಪಾರ್ಟೆಂಟ್. ಹೇಳು. ಬಾರೀಜಾ, ಕಾಫಿ ತಗೋಬಾ. ಪ್ರಿಯಾ ಕಾಲ್ ಮಾಡಿದಾಳ. ಶ್ರೇಷ್ಠ ಕಾಲ್ ಮಾಡಿದಾಳ. ಯಾವಾಗ ಕಾಲ್ ಮಾಡಿದ್ಲು? ನಾನ್ ಮಾತಾಡಿಲ್ವಲ್ಲ. 2 minutes ಮಾತಾಡಿದಾಳೆ. ನಾನು ಯಾವಾಗ ಇವಳ ಜೊತೆ ಮಾತಾಡ್ದೆ? ಅದೇ ಕಾಣಲ್ಲ ಏನಾದ್ರು ಮಾತಾಡೋದ್ನ. ಟೈಮ್ ಇಲ್ಲ, ಈಗ ನಾನು ಮಲ್ಗಕ್ ಮುಂಚೆ. ಅದು ನಾನು ಇಲ್ಲಿ ಪರ್ಮಿಷನ್ ಅಲ್ಲದೆ ಇನ್ನೊಬ್ರು ಫೋನ್ ಯೂಸ್ ಮಾಡಬಾರ್ದು ಅಂತ ಬುದ್ಧಿ ಇಲ್ವಾ ನನ್ಗೆ? ಅಯ್ಯೋ, ನಾನೇ ನಿನ್ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ರೂಮ್ ಕ್ಲೀನ್ ಮಾಡ್ತಿದ್ನಾ, ಫೋನ್ ಕೆಳಗಡೆ ಬಿದ್ದಿತ್ತು, ಅದನ್ನ ಎತ್ತಿಡೋಣ ಅಂತ ತಗೊಂಡೆ. ಹಾಗಿದ್ರೆ ಶ್ರೇಷ್ಠ ಜೊತೆ ಪೂಜಾ ಮಾತಾಡದ್ಲ? ಪೂಜಾ ಏನ್ ಹೇಳ್ತಿದ್ಯಾ ನೀನು? ಹೌದು ಕಿಶನ್, ನನ್ಗೂ ಎಲ್ಲ ನೆನ್ನೆ ಗೊತ್ತಾಗಿದ್ದು. ಏನಾಗಿದೆ ಈ ಕನಿಕಗೆ? ಅಲ್ಲ ನಮ್ದೇ ಕಂಪ್ನಿ ತಾನೆ, ಅಲ್ಲಿ ಯಾರಾದ್ರೂ ಹೀಗ್ ಮಾಡ್ತಾರ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೋ ಕಿಶನ್, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ಅವ್ಳು ಶ್ರೇಷ್ಠ ಜೊತೆ ಸೇರ್ಕೊಂಡು ಕಂಪ್ನಿಗೆ ಏನೋ ಲಾಬಿ ಮಾಡ್ತಿದ್ದಾಳೆ. ಶ್ರೇಷ್ಠ ವಾರ್ನ್ ಮಾಡಿದ ಸ್ಟೈಲ್ ಅಲ್ಲೇ ಗೊತ್ತಾಯ್ತು ದೊಡ್ಡದಾಗೇನೋ ಆಗ್ತಿದೆ ಅಂತ. ಈ ಕನ್ನಿಕೆಯಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪಾಪ ಅಪ್ಪ ಅಣ್ಣ ಇಷ್ಟು ವರ್ಷ ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಎಂಪೈರ್ ಇದು, ಅದಕ್ಕೆ ಕಣ್ಣು ಹಾಕ್ತಿದ್ದಾಳಲ್ಲ. ನನ್ಗಿದನ್ನೆಲ್ಲ ಕೇಳಿದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ. ಅದಕ್ಕೆ ಮಾವಂಗು ಬಾವಂಗು ಹೇಳೋದಕ್ಕಿಂತ ಮುಂಚೆ ನಿನ್ಗೆ ವಿಷಯ ಹೇಳ್ತಿದ್ದೀನಿ. ಇನ್ನು ಹೀಗೆ ತಡ ಮಾಡ್ತಿದ್ರೆ ತುಂಬಾ ಕಷ್ಟ ಆಗತ್ತೆ ಪೂಜಾ. ಬಾ ಈಗಲೇ ಎಲ್ಲ ವಿಷಯನ ಅಪ್ಪಂಗೆ ಹೇಳೋಣ. ಒಂದ್ ನಿಮಿಷ ಕಿಶನ್, ಅವಸರ ಮಾಡ್ಬೇಡ. ನೋಡು, ಮೊದ್ಲು ಬಾವಂಗೆಲ್ಲ ವಿಷಯ ಹೇಳೋಣ, ಆಮೇಲೆ ಮಾವನ್ ವಿಷಯ ನೋಡೋಣ. ಮಾವಂಗ್ ಈಗ್ಲೇ ಎಲ್ಲಾ ವಿಷಯ ಹೇಳಿದ್ರೆ ತುಂಬಾ ಶಾಕ್ ಆಗ್ತಾರ ಅವ್ರು. ಬಟ್ ಒನ್ ಥಿಂಗ್ ಕಿಶನ್, ಇದ್ರ ರಿಲೇಟೆಡ್ ಆಗಿ ಏನಾದ್ರೂ ಪ್ರೂಫ್ ಸಿಗುತ್ತಾ ಅಂತ ಚೆಕ್ ಮಾಡ್ಬೇಕು. ನಾನ್ ಯಾವ್ದಕ್ಕೂ ಆಫೀಸ್ ಹತ್ರ ಹೋಗಿ ಬರ್ತೀನಿ. ಪೂಜಾ ಹುಷಾರು.
ಏನಾಯ್ತಪ್ಪ ಕಣ್ಬಿಡು ಫ್ರೆಂಡ್ ಏನಾಯ್ತಪ್ಪ ಏನಾಯ್ತು ಫ್ರೆಂಡು ಇಲ್ಲಡು ಎಚ್ಚರ ಮಾಡ್ಕೋ ನೀರ್ ತಗೊಂಬಮ್ಮ ಭಾಗ್ಯ ಚುಮುಕ್ಸೋಣ ಫ್ರೆಂಡು ಏನಾಗಿಲ್ಲ ಕಣ್ಬಿಡಪ್ಪ ಏನಾಯ್ತು ಎಚ್ಚರ ಮಾಡ್ಕೋ ಎಚ್ಚರ ದೇವ್ರೆ ಏನಾಗಿ ನೋಡಿ ಕಣ್ಬಿಡಿ ಏನಾಗಿಲ್ಲ ದೇವ್ರೆ ಏನಾಗಿಲ್ಲ ಫ್ರೆಂಡ್ ಹೇಳು ಫ್ರೆಂಡ್ ಮೆತ್ತಿ ಯಾಕೆ ಹಿಂಗ್ ಮಾಡ್ಕೊಂಡೆ ಏನ್ ಮಾಡ್ಕೊಂಡ್ರಿ ಆದ್ಯವ್ರೆ ನೀವು ಕರಣ್ ಜೊತೆ ಯಾರಾದ್ರೂ ಹುಡುಗಾಟ ಆಡ್ತಾರಾ ಕೈಯೆಲ್ಲ ಜಿಮ್ ಜಿಮ್ ಅಂತಿದ್ಯಾ ಇಲ್ಲ ಅಂಕಲ್ ನೀವು ಗಾಬರಿ ಆಗಬೇಡಿ, ನಾನು ಆರಾಮಾಗೇ ಇದ್ದೀನಿ. ನಾನು ಹೇಳ್ದೆ ತಾನೆ ಬೇಡ ಅಂತ ಹೇಳ್ದೆ ತಾನೆ ಎಲೆಕ್ಟ್ರಿಷಿಯನ್ ಕರೆಸ್ತೀನಿ ಅಂತ ನನ್ ಮಾತು ಎಲ್ಲಿ ಕೇಳ್ತೀರಾ? ಭಾಗ್ಯವರೇ ನನ್ಗೇನು ಆಗಿಲ್ಲ ಬಿಡಿ ಇವಾಗ. ಇನ್ನೇನಾಗ್ಬೇಕಿತ್ತು? ಈಗ ಆಗಿದ್ ಸಾಲ್ದ? ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಸ್ವಲ್ಪನಾದ್ರೂ ಭಯ ಭಕ್ತಿ ಇರ್ಬೇಕು. ಜೀವ ಜೊತೆ ಯಾರಾದ್ರೂ ಆಟ ಆಡ್ತಾರ?